ಅಕ್ಕಿಯನ್ನು ಒಪ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ನಾನೆಲ್ಲ ಕಡ್ಲೆಪುರಿ ತಿಂತಿದ್ದ ಕುತ್ಕೊಂಡಲ್ಲಿ. ಅವರು ದೈಹಿಕವಾಗಿ ಮಾನಸಿಕವಾಗಿ ಬಹಳ ಗಟ್ಟಿಯಾಗಿರುವಂತ ವ್ಯಕ್ತಿ. ಇಲ್ಲಿ ಬಂದ್ಬಿಟ್ಟು ಮಾನಸಿಕವಾಗಿ ಅಂತ ಒಂದು ಮಾತು ಹೇಳಿದ್ರಲ್ಲ, ಅದಕ್ಕೆ ಏನ್ ಇಷ್ಟನೇ ತಿಂತಿತ್ತಲ್ ಮಾನಸಿಕ ಅಲ್ಲಿ ನಾಮಿನೇಷನ್ ಅಂತ ಬಂದಾಗ ಅಯ್ಯೋ ಅಮ್ಮ ಅನ್ಬಿಡೋದು. ಒಬ್ರನ್ನ ಇಡೀ ವಾರದ ಟಾಸ್ಕ್ ಇಂದ ಹೊರಗಡೆ ಇರ್ತಾರ ದೇವರೇ ಗೊತ್ತಿಲ್ಲ. 12 ವರ್ಷ ನಾವು ಮಣ್ಣತ್ತಿರ ನಾವೆಲ್ಲ ಆಕ್ಟರ್ಗಳು ಇಲ್ಲಿದ್ದಾರೆ ನೋಡಿ, ದೊಡ್ಡ ಆಕ್ಟರ್. ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಜಗಳ ಶುರುವಾಗಿದೆ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ಇಬ್ಬರಿಬ್ಬರಾಗಿ ಜೋಡಿಗಳನ್ನ ಮಾಡಿದ್ರು. ಆದ್ರೆ ಕ್ಯಾಪ್ಟನ್ ಆದಂತಹ ತ್ರಿವಿಕ್ರಮ್ ಮಾತ್ರ ಒಬ್ಬರೇ ಆಗಿ ಉಳಿದಿದ್ರು. ಆದ್ರೆ ಬಿಗ್ ಬಾಸ್ ಅವರು ಇವತ್ತು ಒಂದು ಮೆಗಾ ಟ್ವಿಸ್ಟ್ ಅನ್ನ ಬಿಗ್ ಬಾಸ್ ಮನೆ ಒಳಗೆ ಕೊಟ್ಟಿದ್ದಾರೆ. ಸೊ ಕ್ಯಾಪ್ಟನ್ ಆದಂತಹ ತ್ರಿವಿಕ್ರಮ್ ಅವರು ಯಾರದೇ ಆಟದಲ್ಲೂ ಕೂಡ ಆಡ್ತಾ ಇರಲಿಲ್ಲ. ಆದ್ರೆ ಇವತ್ತು ಮನೆಯೊಳಗೆ ಕನ್ಫೆಷನ್ ರೂಮ್ಗೆ ಕರೆದು ಪ್ರತಿಯೊಂದು ಜೋಡಿಯ ಹೆಡ್ ಅನ್ನ ಒಳಗಡೆ ಕರೆದು ಈಗಿರುವಂತಹ ಜೋಡಿಗಳಲ್ಲಿ ನೀವು ಅವರನ್ನ ಬಿಟ್ಟು ತ್ರಿವಿಕ್ರಮ್ ಅವರನ್ನ ಸೆಲೆಕ್ಟ್ ಮಾಡ್ಕೋತೀರಾ ಅಂತ ಹೇಳಿ ಪ್ರತಿಯೊಬ್ಬರನ್ನು ಕೇಳ್ತಾರೆ. ಸೊ ಇರುವಂತಹ 5 ಜೋಡಿಗಳಲ್ಲೂ ಕೂಡ ಯಾರೂ ಕೂಡ ಒಪ್ಕೊಳ್ಳೋದಿಲ್ಲ. ಇಲ್ಲ, ಇರುವಂತಹ ಜೋಡಿಗಳ ಜೊತೆಗೆ ನಾನು ಆಟವನ್ನು ಆಡ್ತೀವಿ ಅಂತ ಹೇಳಿ ಹೇಳ್ತಾರೆ. ಆದರೆ ಮನೆಯಲ್ಲಿರುವಂತಹ ಮಾತಿನ ಮಲ್ಲಿ ಆಗಿರ್ಬೋದು, ಡ್ರಾಮಾ ಕ್ವೀನ್ ಅಂತ ಏನು ಕರ್ಸ್ಕೋತಾರೆ ಚೈತ್ರ ಅವರು, ತಮ್ಮ ಜೊತೆ ಇರುವಂತಹ ಶಿಶಿರ್ ಅವರನ್ನ ಬಿಟ್ಟು ನಾನು ತ್ರಿವಿಕ್ರಮ್ ಜೊತೆಗೆ ಹೋಗ್ತೀನಿ ಅಂತ ಹೇಳಿ ಅಲ್ಲಿ ಸೆಲೆಕ್ಟ್ ಮಾಡಿಬಿಡ್ತಾರೆ. ಆದರೆ ಬಿಗ್ ಬಾಸ್ ಅಲ್ಲೇ ಒಂದು ಕೊಡ್ತಾರೆ ದೊಡ್ಡ ಟ್ವಿಸ್ಟು. ಸೊ ಒಳಗಡೆ ಹೋಗ್ಬಿಟ್ಟು ನಾನು ತ್ರಿವಿಕ್ರಮ್ ಜೊತೆಗೆ ಆಡ್ತೀನಿ, ಶಿಶಿರ್ ಅವರು ಬೇಡ ಅಂತ ಹೇಳಿ ಹೊರಗಡೆ ಬಂದಂತಹ ಚೈತ್ರ ಅವರು ಎಲ್ಲರ ಸಮ್ಮುಖದಲ್ಲಿ ಹೇಳಬೇಕು, ಸೊ ನಾನು ತ್ರಿವಿಕ್ರಮ್ ಅವರ ಜೊತೆಗೆ ಆಡ್ತಿದ್ದೀನಿ, ಶಿಶಿರ್ ಅವರನ್ನು ನಾನು ಇಲ್ಲೇ ಕಟ್ ಮಾಡ್ತೀನಿ ಅಂತ ಹೇಳಿ. ಸೊ ಕಟ್ ಮಾಡಿದ ನಂತರ ಬಿಗ್ ಬಾಸ್ ಅವರು ಒಂದು ದೊಡ್ಡ ಟ್ವಿಸ್ಟ್ ಅನ್ನ ಅಲ್ಲೇ ಕೊಟ್ಟಿದ್ದಾರೆ. ಸೊ ಹೊರಗಡೆ ಉಳಿದಂತಹ ಆಟಗಾರ ಅಥವಾ ನಾವು ಕಟ್ ಮಾಡಿ ಹೊರಗಡೆ ಎಸೆತಿರುವಂತಹ ಆಟಗಾರ ಶಿಶಿರ್ ಅವರನ್ನ ಈ ವಾರ ಪೂರ್ತಿ ಟಾಸ್ಕ್ಗಳಿಂದ ಹೊರಗಡೆ ಇಡ್ತೀವಿ ಅಂತ ಹೇಳಿ ಹೇಳ್ಬಿಡ್ತಾರೆ. ಸೊ ಇದರಿಂದ ಕೆಂಡಮಂಡಲರಾಗಿರುವಂತಹ ಶಿಶಿರ್ ಅವರು ಚೈತ್ರ ಅವರಿಗೆ ಬಾಯಿಗೆ ಬಂದಂತೆ ಬೈತಾರೆ. ಸೊ ಡ್ರಾಮಾಗಳನ್ನ ಮಾಡಲಿಕ್ಕೆ ಸರಿ ಇದ್ದಾರೆ ಅಥವಾ ನೊಂದಾಗ ಮಾತಾಡಲಿಕ್ಕೆ ಸರಿ ಇದ್ದಾರೆ, ಊಸರ್ ಬಳ್ಳಿ ಥರ ಮಾತಾಡ್ತಾಳೆ, ಇಷ್ಟು ದಿನ ಏನು ಅಂತ ಹೇಳ್ಬಿಟ್ಟು ಮಾತನಾಡುವಂತಹ ಸಿಚುವೇಶನ್ಗಳು ಬಂದ್ಬಿಟ್ಟಿದೆ.